ವಾಟ್ ಆ್ಯಕ್ಷನ್ ಸರ್ಕಾರ ತಗೊಳುತ್ತೆ? ಈಗ 4 ಜನಕ್ಕೆ ಅರೆಸ್ಟ್ ಮಾಡಿಬಿಟ್ರು. ಈಗ ಪಿಂಟು ಅಂತ ಹೇಳಿದ್ರೆ ಅವನ ಹೆಸರು, ಅವನ ಅಲಿಯಾಸ್ ಪ್ರಕಾಶ್ ಅಂತೆ, ನಾಗರಾಜ್ ಅಂತೆ, ಇವರು 4-5 ಜನಕ್ಕೆ ಅರೆಸ್ಟ್ ಮಾಡಿಬಿಟ್ರು. ಈಗ ನೀವು ಅದು ಅಲ್ಲಿಗೆ ಮುಕ್ತಾಯ ಅಂತ ತಿಳಿದಿರಾ? ಇಲ್ಲ. ಈಗ ಪಿಂಟೋಗಾಗಲಿ ಅಥವಾ ಅವ್ರಿಗಾಗಲಿ ಅವರಲ್ಲಿ 4 ಜನದಲ್ಲಿ ಪಿಂಟೋ ಈಗ ಲೀಡರ್ ಆಗಿದ್ದಾನೆ. ಈಗ ಅವನಿಗೆ ಬಿಡ್ತಾರೆ. ಈಗ ಅವ್ನ ಕೌಂಟರ್ ಗ್ರೂಪು, ಈಗ ಭಾಗಪ್ಪಂದು ಕೌಂಟರ್ ಗ್ರೂಪು ಅವ್ನಿಗೆ ಎಗರಿಸ್ತಾರೆ. ಅವ್ರಿಗೆ ಅವ್ನ ಕತ್ತೆ ಎಗರಿಸ್ತಾರೆ, ಅವ್ನಿಗೂ ಮರ್ಡರ್ ಆಗುತ್ತೆ. ಈಗ ಇಸ್ ಹೂ ಶುಡ್ ಕೇರ್, ಹೂ ಶುಡ್ ಟೇಕ್ ಆ್ಯಕ್ಷನ್. ಇದು ಇನ್ನೂ 4-5 ಹೆಣಗಳು ಬೀಳಬೇಕು. ಇಲ್ಲಿ ನಮ್ಮ ಭೀಮಾ ತೀರದಲ್ಲಿ ಇನ್ನೂ 4-5 ಇಂಥ ಒಂದು ಗ್ರೂಪ್ಗಳಲ್ಲಿ 4-5 ಹೆಣಗಳು ಬಿದ್ದರೇ ಆಗ ಜನಸಂಪರ್ಕ ಅದು ಇದು ಎಲ್ಲ ಶುರು ಆಗುತ್ತೆ. ಆಗ ಏನು ಮಾಡ್ತೋ ಆಗ ಕಡಿಮೆ ಆಗುತ್ತೆ. ಯಾವಾಗ ನಮ್ಮ ಅಲೋಕ್ ಕುಮಾರ್ ಸಾಹೇಬರು ಹೋಗಿದೆ ಎಲ್ಲೆಲ್ಲ ಮೀಟಿಂಗ್ ಮಾಡಿದ್ರು, ಎಲ್ಲ ಯಾವಾಗ ರೆಗ್ಯುಲರಾಗಿ ಮೀಟಿಂಗ್ ಮಾಡೋದೇ ಇಲ್ವಲ್ಲ ಸರ್ ಅಲ್ಲಿ. ಹೌದು, ಎಸ್ ಪಿನೂ ಹೋಗೋದಿಲ್ಲಲ್ಲ ಸರ್. ಎಸ್ ಪಿ ಬಿಜಾಪುರ್ ವೆರಿ ವೆಲ್ನು ಅವರಿಗೆ 1 ತಿಂಗಳ ಹಿಂದೆ ಹೀಗೆ ಬಂದಿತ್ತು. ಈಗ ಪಿಂಟೋ ಗ್ರೂಪು ಬಂದಿದೆ, ಭಾಗಪ್ಪನಿಗೆ ಮರ್ಡರ್ ಮಾಡ್ತಾರೆ ಅಂತ ಹೇಳಿದೆ, ಗೊತ್ತಿತ್ತು ಯಾರಿಗೆ? ಅಲ್ಲಿ ಬಿಜಾಪುರ ಎಸ್ ಪಿಗೆ. ವೈ ಬಿಜಾಪುರ ಎಸ್ ಪಿ ಹ್ಯಾಸ್ ನಾಟ್ ಕಾಲ್ಡ್ ದಟ್ ಪಿಂಟೋ ಅಲಿಯಾಸ್ ಪ್ರಕಾಶ್? ಅವ್ನ ಗ್ರೂಪ್ಗೆ ಯಾವ್ದಕ್ಕೆ ಕರೀಲಿಲ್ಲ? ಕರೆಸಿದ ಅವನಿಗೆ ಇದು ಮಾಡಬೇಕಾಗಿತ್ತು. 107 ಯಾವುದೋ ಹಾಕಿದೆ, ಅವ್ನ ಕಸ್ಟಡಿಯಲ್ಲಿ ಹುಷಾರಿಲ್ಲ ಅಂದರೆ ನಿನಗೂ ಒಂದು ಗುಂಡು ಹಾಕ್ತೀನಿ ಅಂತ ಹೇಳಿದರೆ ತೆಗೆದು ತೋರಿಸಿದ್ರೆ ಅವ್ನಿಗೆ ಭಯ ಇತ್ತಾಯಿತು. ಹೌದಪ್ಪ, ನನಗೂ ಹೆಂಡತಿ ಮಕ್ಕಳಿದೆ ಅಂತ ಒಂದು ಅಧಿಕಾರಿ ಬರಬೇಕಲ್ಲ. ಈಗ ಅಪಾರ್ಟ್ ಫ್ರಮ್ ನಾವು ಪೊಲೀಸ್ನವ್ರಿಗೆ ಬಯೋಕ್ಕಾಗಲ್ಲ. ಈಗ ಪೊಲೀಸ್ನವರು ಪ್ಲಸ್ ಬೇರೆ ಅಧಿಕಾರಿಗಳಿದ್ದಾರಲ್ಲ, ಈಗ ಗ್ರಾಮ ಪಂಚಾಯತಿನವರಿದ್ದಾರೆ, ತಾಲೂಕಾ ಡಿ ಸಿಗಳು ಇದ್ದಾರೆ, ಇವರೆಲ್ಲ ಹೋಗಬೇಕು ಸರ್ ಅಲ್ಲಿಗೆ. ಹೌದಪ್ಪ, ನಿಮ್ದೇನೋ ಒಂದು ಮರ್ಡರ್ ಆಗೋಗ್ತಿದೆ ಭಾಗಪ್ಪಂದು, ಈಗ ಮುಂದಕ್ಕೆ ಆಗಬಾರ್ದು. ಈಗ ಪಿಂಟೋ ಅವ್ರದ್ದೆಲ್ಲ ಹೆಸರೆಲ್ಲ ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆಲ್ಲ ನಾವು ಸಮಾಧಾನ ಮಾಡಿದ್ದೆ, ನಿಮ್ದೇನಿದೆ ಬನ್ನಿ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅವನ ಹತ್ರ ಅಂತ ಹೇಳಬೇಕಾಗಿದ್ದು ಯಾರು ಹೇಳಬೇಕು? ಸರ್ಕಾರ ಹೇಳಬೇಕು. ಸರ್ಕಾರ ಹೇಳೋದಿಲ್ವಲ್ಲ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಇದು ಭೀಮಾ ತೀರದಲ್ಲಿ ಕಡೆಗೆ ಸುಮ್ಮನೆ ಒಂದು ಬುಕ್ ಬಂದ್ಬಿಡ್ತು. ಒಂದು ನಮ್ಮ ರವಿ ಬೆಳಗೆರೆಯವರು ದೊಡ್ಡ ಬುಕ್ ಬರ್ತಿದೆ, ಪಿಕ್ಚರ್ಗಳು ಅದು ಇದು ಎಲ್ಲ ಬಂದ್ಬಿಡ್ತು ಭೀಮಾ ತೀರದಲ್ಲಿ ಅಂತೇಳಿ. ಕಡೆಗೆ ಇದು ಎಲ್ಲಿಗೆ ಸ್ಟಾಪ್ ಆಗುತ್ತೆ? ಇದು ಸ್ಟಾಪ್ ಆಗಲ್ಲ. ಇನ್ನೂ 4-5 ಹೆಣ ಬಿಟ್ಕೊಂಡು ಬರ್ತಾವೆ ಅಲ್ಲಿ ಬಿಜಾಪುರ. ಇದು ನೀವು ಯಾಕೆ ಇಂಟೆಲಿಜೆನ್ಸ್ ಅವ್ರಿಗೆ ಇದು ಮಾಡ್ತೀರಾ, ಟಾರ್ಗೆಟ್ ಮಾಡ್ತೀರಾ? ಇಟ್ ಇಸ್ ಲೋಕಲ್ ಆಫೀಸರ್, ಲೋಕಲ್ ಪೊಲೀಸ್ ಆಫೀಸರ್ಸ್ ಗೊತ್ತಾಗಿರುತ್ತೆ ಏನೋ ವಿಷಯ ಅಂತ ಹೇಳಿದೆ. ಏನು ಸ್ವಾಮಿ, ಅವನದು ಪ್ರಕಾಶದ್ದು ಜಾಸ್ತಿ ಆಗಿದೆ ಇಲ್ಲಿ ಏರಿಯಾದಲ್ಲಿ, ಅವನಿಗೆ ಮುಗಿಸ್ತಾರೆ ನೋಡಿ ಅಂತ ಹೇಳಿದೆ. ಇಂಥ ಒಂದು ಸಮಾಚಾರ ಹೋಗಿದೆ, ಎಸ್ ಪಿ ಕಿವಿಗೆ ಬಿದ್ದಿದೆ. ಎಸ್ ಪಿ ಕಿವಿಗೆ ಬಿದ್ದಿದ್ರೇನು ಲೋಕಲ್ ಪೊಲೀಸ್ಗೆ ಹೇಳಿರಬೇಕು. ಹೌದಪ್ಪ, ಹಂಗಪ್ಪ. ಈಗ ಎಲ್ಲಿದ್ದ ಅವನು? ಮದೀನಾನಗರದಲ್ಲಿ ಇದ್ದ. ಅದು ಎಲ್ಲಿ ಮದೀನಾನಗರ? ಯಾವ ಪೊಲೀಸ್ ಸ್ಟೇಷನ್? ಗಂಜ್ ಪೊಲೀಸ್ ಸ್ಟೇಷನಲ್ಲಿ, ಅದು ಸೆಂಟ್ರಲ್ಲಿ. ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಸೆಂಟ್ರಲ್ಲಿ. ಅಲ್ಲಿ ಹೋಗಿದ್ದೆ, ಅವ್ರು ಹೇಳ್ಬೋದಾಗಿತ್ತಲ್ಲ. ಗಾಂಧಿ ಚೌಕ್ ಇಸ್ ನಾಟ್ ಎ ಬಿಗ್ ದಿಸ್ ಥಿಂಗ್ ಲೈಕ್ ಬ್ಯಾಂಗ್ಳೂರ್ ಸಿಟಿ, ಅದು ಇದು ಇದ್ದಂಗೆ. ಅಲ್ಲಿ ಹೇಳ್ಬೋದಾಗಿತ್ತಲ್ಲ, ಅವ್ರನ್ನ ಕರೆಸಿದ್ದೆ. ನಿನಗೆ ಮರ್ಡರ್ ಆಗುತ್ತೆ, ಹುಷಾರು, ನೀನು ಅಂಡರ್ಗ್ರೌಂಡ್ ಆಗಿ ಹೋಗೋ, ಇಲ್ಲ ಅಂದರೆ ಬಾ ಇಲ್ಲಿ ಯಾರು ನಿಮಗೆ ಎಗನೆಸ್ಟ್ ಅಂತ ಹೇಳಿದ್ರೆ ಕೇಳ್ಬೋದಾಗಿತ್ತಲ್ಲ.